ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಜರ್ಮನ್ ಸಿಲ್ವರ್ ದೀಪಗಳನ್ನು ತೋರಿಸ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಒಂದಷ್ಟು ಜರ್ಮನ್ ಸಿಲ್ವರ್ ದೀಪಗಳನ್ನು ತರಿಸಿದ್ದೀನಿ. ತುಂಬಾ ಯುನಿಕ್ ಡಿಸೈನ್ ಆ್ಯಂಡ್ ಲೇಟೆಸ್ಟ್ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು. ಸೊ ನಾವು ಇವಾಗಂತೂ ಬೆಳ್ಳಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಸೊ ತಗೊಳ್ಳೋದೇ ಕಷ್ಟ ಆಗಿಬಿಟ್ಟಿರುತ್ತೆ. ಸೊ ಬಟ್ ನೋಡೋದಕ್ಕೆ ಸೇಮ್ ಬೆಳ್ಳಿ ಥರನೇ ಅನ್ಸುತ್ತೆ, ಅಷ್ಟು ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ಮತ್ತು ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ ಆಗ್ಬೋದು. ಸೊ ಹಬ್ಬಕ್ಕೂ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಲಿಂಕ್ ಕೂಡ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಓಕೆನಾ? ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಎಲ್ಲದೂ ಕೂಡ ಅಪ್ಲೋಡ್ ಆಗ್ತಿರುತ್ತೆ. ಆ್ಯಂಡ್ ಆಲ್ಸೋ ವರಮಹಾಲಕ್ಷ್ಮಿ ಸೀರೀಸ್ ವೀಡಿಯೋಸ್ಗಳು ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದ್ದೀರಾ ಆ್ಯಂಡ್ ಆಲ್ಸೋ ಫ್ರೀ ಇದ್ದೀರಾ ಅಂತ ಹೇಳಿದ್ರೆ ಕಮೆಂಟಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ಸೊ ಪ್ರೀವಿಯಸ್ ವೀಡಿಯೋಸ್ ಎಲ್ಲದೂ ಕೂಡ ವಾಚ್ ಮಾಡಿ. ಓಕೆನಾ? ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ದೀಪ ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿರೋಂಥ ದೀಪ ಆ್ಯಂಡ್ ಲೇಟೆಸ್ಟ್ ಡಿಸೈನ್ ಅಂತಲೇ ಹೇಳ್ಬೋದು. ಲಕ್ಷ್ಮಿ ಫೇಸ್ ಇರೋಂಥ 2 ದೀಪಗಳನ್ನು ತರಿಸಿದ್ದೀನಿ. ಸೊ ಸೆಟ್ ಇದು ಎಷ್ಟು ಚೆನ್ನಾಗಿ ಡೀಟೇಲ್ಡಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಸೊ ಲಕ್ಷ್ಮಿ ಫೇಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಅಲಂಕಾರ ಕೂಡ ಮಾಡಿದ್ದಾರೆ. ಆ್ಯಂಡ್ ದೀಪ ಕೂಡ ಅಷ್ಟೇ ಸೊ ಸಖತ್ತಾಗಿದೆ. ಕೆಳಗಡೆ ಹೋಲ್ಡಿಂಗ್ಸ್ ಕೂಡ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಈ ರೀತಿ ನಾವು ಹಬ್ಬದ ದಿನ ಒಂದು ಲಕ್ಷ್ಮಿ ಫೇಸ್ ಈ ಒಂದು ದೀಪನ ಹಚ್ಬಿಟ್ವಿ ಅಂತ ಹೇಳಿದ್ರೆ ತುಂಬ ಚೆಂದಾಗಿ ತುಂಬ ಯೂನಿಕ್ ಆಗಿ ಕಾಣಿಸುತ್ತೆ. ಮತ್ತು ಇದು ಜರ್ಮನ್ ಸಿಲ್ವರ್ ಅಂತ ಅನ್ಸೋದೇ ಇಲ್ಲ ನೋಡಿ. ಸೇಮ್ ನೋಡೋದಕ್ಕೆ ಒರಿಜಿನಲ್ ಸಿಲ್ವರ್ ಅಂತಲೇ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ. ನೀವೇ ಹೇಳಬೇಕಿದು ಸೊ ಇದು ಸಿಲ್ವರ್ ಅಲ್ಲ, ಒರಿಜಿನಲ್ ಸಿಲ್ವರ್ ಅಲ್ಲ, ಜರ್ಮನ್ ಸಿಲ್ವರ್ ಅಂತ ಹೇಳಿ. ಅಷ್ಟು ತುಂಬ ಚೆನ್ನಾಗಿದೆ. 3 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 5 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಬೇಸ್ ಮೆಟೀರಿಯಲ್ ಬಂದು ಕಾಪರ್ ಬರುತ್ತೆ. ಸೊ ಜರ್ಮನ್ ಸಿಲ್ವರ್ ಕೋಟಿಂಗ್ ಕೊಟ್ಟಿರೋಂಥದ್ದು. ಆ್ಯಂಡ್ ಪ್ರೈಸ್ ಎಷ್ಟಪ್ಪ ಅಂತ ಹೇಳಿದ್ರೆ 597 ಅಷ್ಟೇ. ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತದೆ. ಮಿಸ್ ಮಾಡ್ಕೊಳ್ಕೊಂತೂ ಹೋಗಬೇಡಿ. ನಿಮಗೆ ಸಿಂಗಲ್ ಬೇಕು ಅಂದರೂ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನೀವು ಈ ರೀತಿ ಜೋಡಿ ತಗೊತೀರ ಅಂದರೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮ್ಮ ಇಷ್ಟ, ನೀವು ಯಾವ್ದು ಬೇಕಾದ್ರೂ ಕೂಡ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಟಾಪ್ ನಾಚ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ದೀಪ ಬಂದು ಬಾಲಾಜಿ ಡಿಸೈನ್ನಲ್ಲಿರೋಂಥ ದೀಪ. ಆ್ಯಂಡ್ ಕೆಳಗಡೆ ಬಂದು ಲಕ್ಷ್ಮೀ ದೇವಿ ಇರೋಂಥ ದೀಪ ಇದು, ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ದೀಪ ಇದು. ಆ್ಯಂಡ್ ಜರ್ಮನ್ ಸಿಲ್ವರ್ ಬರುತ್ತೆ. ಇದು ಆಕ್ಸಿಡೈಸ್ಡ್ ಆಗಿ ಬಂದಿದೆ, ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸಿಂಗಲ್ ಬರುತ್ತೆ ಫ್ರೆಂಡ್ಸ್, ಓಕೆನಾ? ಜೋಡಿ ದೀಪ ಬರೋದಿಲ್ಲ, ಇದು ಸಿಂಗಲ್ ಬರುತ್ತೆ. ಸೊ ನಿಮಗೆ ಜೋಡಿ ದೀಪ ಬೇಕು ಅಂತ ಹೇಳಿದ್ರೆ ಪ್ಯಾಕ್ ಆಫ್ 2 ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇದು ಬರೀ ಸಿಂಗಲ್ ದೀಪ. ಇದು ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಏನು ದೀಪ ಡಿಸೈನ್ ಕೂಡ ಅಷ್ಟೇ ಟ್ರೆಡಿಷನಲ್ ಆಗಿ ಬಂದಿದೆ. ಆ್ಯಂಡ್ ಬಾಟಮ್ ಅಲ್ಲೂ ಕೂಡ ಅಷ್ಟೇ ಗ್ರಿಪ್ಪಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯುನಿಕ್ ಡಿಸೈನ್ ಇದು. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 255 ರೂಪಾಯಿ ಅಷ್ಟೇ. 1.75 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 3 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ತುಂಬ ಚೆನ್ನಾಗಿದೆ, ಇದು ಅಷ್ಟೇ ತಗೊಳ್ಳಿ, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ದೀಪ ಬಂದು ಫುಲ್ಲು ಪ್ಲೇನ್ ಡಿಸೈನ್ನಲ್ಲಿರೋಂಥ ದೀಪ ಇದು. ಸೊ ಏನು ಕೂಡ ವರ್ಕ್ ಇಲ್ಲ, ಫುಲ್ ಪ್ಲೇನ್ ಬರುತ್ತೆ ನೋಡಿ. ಸೊ ಆ ರೀತಿನಲ್ಲಿ. ಆ್ಯಂಡ್ ಇದು ಅಷ್ಟೇ ನೋಡಿದ್ರೆ ಜರ್ಮನ್ ಸಿಲ್ವರ್ ಅಂತ ನಿಮಗೆ ಅನ್ಸೋದೇ ಇಲ್ಲ, ಅಷ್ಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಂತೂ ಮಿಸ್ ಮಾಡ್ಕೊಳ್ಕೊಂತೂ ಹೋಗಬೇಡಿ, ತುಂಬ ಚೆನ್ನಾಗಿದೆ. ನೀವು ಪ್ರತಿದಿನ ಕೂಡ ಯೂಸ್ ಮಾಡ್ಬೋದು, ಆ ರೀತಿನಲ್ಲಿದೆ. ಮತ್ತು ಇದು ಕಾಟನ್ ಬಟ್ಟೆ ಇಡ್ಬೋದು. ಸೊ ಒಳಗಡೆ ನೋಡ್ತಿದ್ರಲ್ವ, ಸೊ ಈ ರೀತಿನಲ್ಲಿದೆ ನೋಡಿ, ಹೋಲ್ ಥರ ಕೊಟ್ಟಿದ್ದಾರಲ್ವ, ಸೊ ಒಳಗಡೆ ಹಾಕಿ ಇಡುವಂಥದ್ದು. ಆ್ಯಂಡ್ ಇದು ಮೆಜರ್ಮೆಂಟ್ ಹೇಳೋದಾದರೆ 2 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 2.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಒಂದು 100 ಗ್ರಾಮ್ಸ್ ಅಷ್ಟು ವೆಯ್ಟ್ ಇದೆ ಅಂತಲೇ ಹೇಳ್ಬೋದು. ಮತ್ತು ಪ್ರೈಸ್ ಬಂದು 600 ರೂಪೀಸ್. ಜೋಡಿ ದೀಪ ಇದು, ಸಿಂಗಲ್ ಅಲ್ಲ, ಜೋಡಿ ದೀಪ ಬರುತ್ತೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಫುಲ್ ಪ್ಲೇನ್ ಬರುತ್ತೆ ನೋಡಿ. ಸೊ ಇದನ್ನು ಬೇಕಾದ್ರೆ ನೀವು ಗಿಫ್ಟ್ ಪರ್ಪಸ್ಗೂ ಕೂಡ ಪರ್ಚೇಸ್ ಮಾಡ್ಬೋದು, ಅಷ್ಟು ಸಖತ್ತಾಗಿದೆ. 600 ರೂಪೀಸ್ ಆರಾಮಾಗಿ ಕೊಡ್ಬೋದು. ಲಿಂಕ್ ಇರುತ್ತೆ, ಇಷ್ಟ ಆದರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ದೀಪ ಬಂದು ಚಿಕ್ಕ ದೀಪಾಲೆ ಕಂಬ ಥರ ತಗೊಂಡಿದ್ದೀನಿ. ಸೊ ಇದು ಬಂದು ಲಕ್ಷ್ಮಿ ಡಿಸೈನ್ನಲ್ಲಿರೋಂಥ ದೀಪ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಅಲ್ವಾ. ತುಂಬ ಚೆನ್ನಾಗಿದೆ, ತುಂಬ ಯುನೀಕ್ ಆಗಿದೆ ಡಿಸೈನ್ ಅಂತಲೇ ಹೇಳ್ಬೋದು. ಫುಲ್ಲು ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಎಣ್ಣೆ ಹಾಕ್ಲಿಕ್ಕೂ ಕೂಡ ಅಷ್ಟೇ ದೀಪ ತುಂಬ ಚೆನ್ನಾಗಿದೆ, ಅಂದರೆ ಸ್ವಲ್ಪ ಅಗಲವಾಗಿದೆ ಅಂತಲೇ ಹೇಳ್ಬೋದು. ಡಿಸೈನು ತುಂಬ ಚೆನ್ನಾಗಿದೆ, ಒಂಥರ ಲಕ್ಷ್ಮಿ ಡಿಸೈನ್ ಒಂಥರ ಲೀಫಲ್ಲಿ ಕೊಟ್ಟಿರೋಂಥದ್ದು, ಸಖತ್ತಾಗಿದೆ ಮಾತ್ರ. ಆ್ಯಂಡ್ ಇದು ಬಂದು 4 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಮತ್ತು 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಆ್ಯಂಡ್ ಪ್ರೈಸ್ ಬಂದು 568 ರೂಪಾಯಿ. ಜೋಡಿ ದೀಪ ಇದು. ಸೊ ಲಿಂಕ್ ಕೊಟ್ಟಿರ್ತೀನಿ, ಇದಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಸೇಮ್ ಇದು ಅಷ್ಟೇ ನೋಡೋದಕ್ಕೆ ಒರಿಜಿನಲ್ ಬೆಳ್ಳಿ ಅಂತಲೇ ಅನ್ಸುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ದೀಪಾಲೆ ಕಂಬನ ಇನ್ನೊಂದು ತಗೊಂಡಿದ್ದೀನಿ. ಸೊ ಇದು ಬಂದು ಪಿಕಾಕ್ ಡಿಸೈನರ್ ಇರೋಂಥ ದೀಪಾಲೆ ಕಂಬ, ಅಂದರೆ ಪಿಕಾಕ್ ಹೋಲ್ಡರ್ ಬರುತ್ತೆ ಮೇಲ್ಗಡೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಡಿಸೈನ್ ಅಲ್ವಾ. ತುಂಬ ಏನು ಫ್ಯಾನ್ಸಿ ಥರ ಇಲ್ಲ, ಟ್ರೆಡಿಷ್ನಲ್ ಆಗಿನೇ ಇದೆ ಅಂತಲೇ ಹೇಳ್ಬೋದು. ಇದು ಬಂದು ಒಂದು ಮೀಡಿಯಮ್ ಸೈಜಲ್ಲಿ ಬರುತ್ತೆ. ಲೈಕ್ ಹೇಳೋದಾದರೆ 3 ಇಂಚಸ್ ಅಷ್ಟು ಅಗಲ ಬರುತ್ತೆ ಮತ್ತು 7 ಇಂಚಸ್ ಅಷ್ಟು ಹೈಟ್ ಬರುತ್ತೆ.
ಬರುತ್ತೆ, ಒಂದು ಮೀಡಿಯಂ ಸೈಜಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಹಬ್ಬದ ದಿನ ಇದನ್ನು ಕೂಡ ಲಕ್ಷ್ಮಿ ಅಕ್ಕಪಕ್ಕ ಅಂದರೆ ಲಕ್ಷ್ಮೀ ದೇವಿ ಮುಂದೆ ಕೂಡ ಇಡ್ಬೋದು, ವರಮಹಾಲಕ್ಷ್ಮೀ ದೇವಿ ಮುಂದೆ, ಅಥವಾ ನೀವು ಮನೆಯಲ್ಲಿ ದೇವ್ರ ಮನೆಯಲ್ಲೂ ಕೂಡ ಹಚ್ಚಿ ಇಡ್ಬೋದು. ಸೇಮ್ ನೋಡೋದಕ್ಕೆ ಒರಿಜಿನಲ್ ಬೆಳ್ಳಿ ಥರನೇ ಅನಿಸ್ತಿದೆ ಫ್ರೆಂಡ್ಸ್ ಇದು ಕೂಡ. ಸೊ ಲಿಂಕ್ ಕೊಟ್ಟಿರ್ತೀನಿ, ಇದು ಬೇಕು ಅಂದರೂ ಕೂಡ ಪರ್ಚೇಸ್ ಮಾಡ್ಬೋದು ನೀವು. ಆ್ಯಂಡ್ 300 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ, ಕಡಿಮೆ ಪ್ರೈಸ್ ಇದು ಹೊರಗಡೆ ಪ್ರೈಸಿಗೆ ಕಂಪೇರ್ ಮಾಡಿದ್ರೆ. ಸೊ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ 1814 ರೂಪಾಯಿ ಕೊಟ್ಟಿದ್ದು. ಸೊ ಹೊರಗಡೆ ಇದೇ ನೀವು ತೊಗೊತೀರಾ ಅಂತ ಹೇಳಿದ್ರೆ ಮಿನಿಮಮ್ ಒಂದು 3000 ರುಪೀಸ್ ಅಂತೂ ಫಿಕ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಬೇಕು ಅಂತ ಹೇಳಿದ್ರೆ ಲಿಂಕ್ ಇರುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಒನ್ ಬಂದು ಶಂಖಚಕ್ರ ದೀಪನ ತೊಗೊಂಡಿದ್ದೀನಿ. ಇದು ಎಷ್ಟು ಸಕ್ಕದಾಗಿದೆ ಅಂತ ಹೇಳಿದರೆ ಫ್ರೆಂಡ್ಸ್, ನೋಡೋದಕ್ಕೆ ಸೇಮ್ ಬೆಳ್ಳಿ ಥರ ಅನಿಸ್ತಿದೆ, ಅಷ್ಟು ತುಂಬ ಚೆನ್ನಾಗಿದೆ ಶಂಖಚಕ್ರ ದೀಪ. ಇದೂ ಅಷ್ಟೇ. ಸೊ ನೀವು ಅಂದರೆ ವಾರ ಟೈಮಲ್ಲಿ, ಶುಕ್ರವಾರ ಟೈಮಲ್ಲೂ ಕೂಡ ನೀವು ಹಚ್ಚಿಡ್ಬೋದು, ಮತ್ತು ಹಬ್ಬ ಟೈಮಲ್ಲೆಲ್ಲ ಹಚ್ಚಿಟ್ರಿ ಅಂತ ಹೇಳಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಬಿಕಾಸ್ ಇದು ಏನೇ ರೀತಿ ಅಂದರೆ ಲೈಕ್ ಸಂಪತ್ತೆಲ್ಲದು ಕೂಡ ಜಾಸ್ತಿ ಅಭಿವೃದ್ಧಿ ಆಗೋ ಹಾಗೆ, ಮತ್ತು ಏನು ಕೂಡ ಕಳ್ಕೊಳ್ಳದೆ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಇದೆ ಇದ್ರ ಬಗ್ಗೆ ಡೀಟೇಲ್ಸ್, ನಿಮಗೂ ಕೂಡ ಗೊತ್ತಿರುತ್ತೆ ಶಂಖಚಕ್ರ ದೀಪ ಅಂತ ಅಂದರೆ ಏನು ಅಂತ ಹೇಳಿ. ಸೊ ಸೆಟ್ ಆಫ್ 2 ಬರುತ್ತೆ, 50 ಗ್ರಾಮ್ಸ್ ಅಷ್ಟು ವೆಯ್ಟ್ ಬರುತ್ತೆ, ಮತ್ತು 3 ಇಂಚಸ್ ಅಷ್ಟು ಅಗಲ ಬರುತ್ತೆ, ಮತ್ತು 3.5 ಇಂಚಸ್ ಅಷ್ಟು ಹೈಟ್ ಇದೆ. ಇದು ತುಂಬ ಏನು ದೊಡ್ಡದಾಗೇನಿಲ್ಲ, ಹೊರತಾಗಿ ಒಂಥರ ಚೊಕ್ಕವಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟು ಬರುತ್ತೆ ಸೈಜಸ್ ಎಲ್ಲ. ಆ್ಯಂಡ್ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸು, ಬರೀ 321 ರೂಪಾಯಿ ಅಷ್ಟೇ. ಸೊ ಲಿಂಕ್ ಕೊಟ್ಟಿರ್ತೀನಿ, ಈ ಒಂದು ಶಂಖಚಕ್ರ ದೀಪ ಬೇಕು ಅಂದರೂ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲಿ ಇವತ್ತಿನ ವಿಡಿಯೋ. ಐ ಹೋಪ್ ನಾನು ತೋರಿಸಿರುವಂಥ ಎಲ್ಲ ಜರ್ಮನ್ ಸಿಲ್ವರ್ ದೀಪಗಳು ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದಾಗಿ ಏನಾದ್ರು ತಗೋಬೇಕು ದೀಪಗಳು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ನೀವು ಮೀಶೋಯಿಂದನೇ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ ಅಂತ ಹೇಳಿ ಅಲ್ವಾ. ಹೊರಗಡೆ ನೀವು ಇದನ್ನೇ ತಗೊಂತೀರಾ ಅಂತ ಹೇಳಿದ್ರೆ ಡಬಲ್ ತ್ರಿಬಲ್ ಪ್ರೈಸಲ್ಲೆಲ್ಲ ಸೇಲ್ ಮಾಡ್ತಾರೆ, ಬಿಕಾಸ್ ಇವಾಗೆಲ್ಲ ಸೀಸನ್ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ಬೆಳ್ಳಿನಲ್ಲಂತೂ ತೊಗೊಳೋದಕ್ಕಂತೂ ಆಗೋದಿಲ್ಲ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ. ಸೊ ದುಡ್ಡಿರೋರು ತೊಗೊತಾರೆ, ಬಟ್ ನಮ್ಮಂಥವ್ರು ಈ ರೀತಿ ಜರ್ಮನ್ ಸಿಲ್ವರ್ ತೊಗೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಸಷ್ಟು ಅಂದರೆ ಒಂದು 6 ಡಿಫ್ರೆಂಟಾಗಿ ತರಿಸಿದ್ದೀನಿ, 6 ದೀಪಗಳು ನಿಮಗೆ ತೋರಿಸಿದ್ದೀನಿ. ಯಾವ್ದು ನಿಮಗೆ ಬೇಕು ಲಿಂಕ್ ಕೂಡ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಮಿಸ್ ಮಾಡ್ದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಅವರು ಕೂಡ ಕಡಿಮೆ ಪ್ರೈಸಲ್ಲಿ ತಗೊಳ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.